ಹಾಯ್ ಹೆಲೋ ನಮಸ್ತೆ, ನಾನು ಸತೀಶ್. ಹೇಗಿದ್ದೀರಾ? ವೆಲ್ಕಮ್ ಟು ಸಕ್ಕತ್ ಟೆಕ್. ಸೊ ಇವತ್ತು ಕೂಡ ನಾಯ್ಸ್ ಕಂಪನಿನ ಹೊಸದಾಗಿ ಲಾಂಚ್ ಆಗಲಿರುವ, ಅಂದರೆ ನಾಳೆ ಲಾಂಚ್ ಆಗ್ತಿದೆ, ಇದು ನಾಯ್ಸ್ ಬಡ್ಸ್ ಪಾಪ್ ಅಂತ. ಇದು ಟ್ರೂ ವೈರ್ಲೆಸ್ ಇಯರ್ಫೋನು. ಸೊ ಇದ್ರ ಪ್ರೈಸ್ ಎಷ್ಟು ಅಂದರೆ 3000. ಇದು ನಾಳೆ ಲಾಂಚ್ ಆಗ್ತಿದೆ. ಒಂದು 2 ಅಥವಾ 3 ದಿನ ಆದಮೇಲೆ ಇದ್ರ ಪ್ರೈಸು 3500 ಆಗೋಗುತ್ತೆ. ಸೊ ಇದು ಆಫರ್ ಪ್ರೈಸ್ ಅಂತ ಹೇಳ್ಬೋದು. ಸೊ ಇದು ನನಗೆ ಆಲ್ಮೋಸ್ಟು 1 ವಾರದಿಂದನೇ ಸಿಕ್ತು ಅಂತ ಹೇಳ್ಬೋದು. ಅಲ್ಲಿ ಯೂಸ್ ಮಾಡ್ತಿದ್ದೆ, ಫೋನ್ ಕನೆಕ್ಟ್ ಮಾಡಿ ಯೂಸ್ ಮಾಡ್ತಿದ್ದೆ, ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿ ಯೂಸ್ ಮಾಡ್ತಿದ್ದೆ. ಸೊ ಸಾಕಷ್ಟು ವಿಷಯಗಳು ಗೊತ್ತಿದೆ. ಈ ಇಯರ್ಫೋನ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ, ಯಾವ ಜಾಗದಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, ಯಾವ ಜಾಗದಲ್ಲಿ ಅಂಡರ್ ಪರ್ಫಾರ್ಮ್ ಮಾಡುತ್ತೆ, ಅದನ್ನೆಲ್ಲನೂ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇನ್ ಕೇಸ್ ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಥವಾ ತನಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಸೊ ದಟ್ ಇದೇ ರೀತಿ ಟೆಕ್ನಾಲಜಿ ವಿಡಿಯೋಸ್, ಟೆಕ್ನಾಲಜಿ ನ್ಯೂಸ್ ನಿಮ್ಮ ಮುಂದೆ ತರ್ತಾನೆ ಇರ್ತೀನಿ ಆಗಾಗ. ಸೊ ಬನ್ನಿ, ಮೊದಲು ಇದ್ರ ಒಳಗೆ ಏನೇನು ಸಿಗ್ತಿದೆ ಅಂತ ನೋಡ್ಕೊಂಡು ಬಂದ್ಬಿಡೋಣ. ಸೊ ಈ ಬಾಕ್ಸ್ನೊಳಗೆ ಮೊದಲು ಸಿಗ್ತಿರೋದು ಮ್ಯಾನ್ಯುವಲ್, ಅದರ ನಂತರ ರಿಜಿಸ್ಟ್ರೇಷನ್ ಕಾರ್ಡ್, ಅದಾದಮೇಲೆ ಕ್ವಿಕ್ ಸ್ಟಾರ್ಟ್ ಗೈಡ್ ಅಂತ ಹೇಳ್ಬೋದು. ಇದನ್ನು ಬಿಟ್ಟರೆ ಆಲ್ಕೋಹಾಲ್ ಪ್ಯಾಡ್ ಅಂತ ಬರ್ತಿದೆ. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತು, ನಾನು ಯೂಸ್ ಮಾಡಿಲ್ಲ. ಇದನ್ನು ಬಿಟ್ಟರೆ USB Type-C ಕೇಬಲ್, ತುಂಬ ಚಿಕ್ಕದಿದು ಕೊಟ್ಟಿದ್ದಾರೆ. ನನಗೆ ಗೊತ್ತಿರೋಗೆ ಯಾರು ಯೂಸ್ ಮಾಡಲ್ಲ, ಬಟ್ ಗುಡ್ ಟು ಸಿ ಇನ್ ದ ಬಾಕ್ಸ್. ಇದನ್ನು ಬಿಟ್ಟರೆ ಎಕ್ಸ್ಟ್ರಾ 2 ಇಯರ್ಬಡ್ಸ್ ಕೂಡ ಕೊಡ್ತಿದ್ದಾರೆ. ಸೊ ಇವೆಲ್ಲ ಬಾಕ್ಸ್ನಲ್ಲಿ ಸಿಗ್ತಿದೆ. ಆ್ಯಸ್ ಯೂಶುವಲ್ ಮೊದಲು ಬಿಲ್ಡ್ ಹಾಗೂ ಡಿಸೈನಿಂದ ಶುರು ಮಾಡೋಣ. ತುಂಬ ಸಿಂಪಲ್, ಗುಡ್ ಲುಕಿಂಗ್ ಕೇಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಫ್ಯಾನ್ಸಿಯಾಗಿ ಏನಿಲ್ಲ. ಕೆಲವೊಂದು ಇಯರ್ಫೋನ್ಸು ಕೇಸ್ ಯಾವ ರೀತಿ ಇರುತ್ತೋ ಅದೇ ಥರ ಇದೆ. ಬಟ್ ಬಿಲ್ಡ್ ಕ್ವಾಲಿಟಿ ಅಷ್ಟೊಂದು ಏನು ಸಾಲಿಡ್ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಟು ಬಿ ಫ್ರ್ಯಾಂಕ್. ಇನ್ಫ್ಯಾಕ್ಟ್ ನಿಮ್ಗೊಂದು ಟೆಸ್ಟ್ ಮಾಡಿ ಕೂಡ ತೋರಿಸ್ತೀನಿ ಯಾವ ರೀತಿ ಸೌಂಡ್ ಬರುತ್ತೆ ಅಂತ. ನೋಡಿ, ಇವಾಗ ಸೌಂಡ್ ಮಾಡಿದ್ರೆ ಹೇಗೆ ಸೌಂಡ್ ಬರುತ್ತೆ ಅಂತ ಕೇಳಿಸ್ತಿದೆ ಅಲ್ವಾ? ಸೊ ಅದೇ ಆಗಲೇ ಹೇಳಿದಾಗೆ ಬಿಲ್ಡ್ ಕ್ವಾಲಿಟಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿರ್ಬೋದು ಅನಿಸ್ತು ನನಗೆ. ಸೊ ಫ್ರಂಟಲ್ಲಿ ನೋಡಿದ್ರೆ 3 LED ಇಂಡಿಕೇಟರ್ ಸಿಗ್ತಿದೆ, ಬ್ಯಾಟ್ರಿ ಇಂಡಿಕೇಟರ್ ಅಂತ ಹೇಳ್ಬೋದು. ಸೊ ಬಿಲೋ 20% ಇದ್ದರೆ ರೆಡ್ LED ಇಂಡಿಕೇಟರ್ ತೋರಿಸುತ್ತೆ. ಸೊ ಬ್ಯಾಕ್ ಸೈಡ್ನಲ್ಲಿ ನೋಡಿದ್ರೆ ಇದು ರೀಸೆಟ್ ಬಟನ್. ಬೇಸಿಕಲಿ ನೀವು 10 ಸೆಕೆಂಡ್ಸ್ ಇದನ್ನ ಪ್ರೆಸ್ ಮಾಡಿದ್ರೆ ಪೇರಿಂಗ್ ಏನು ಹಿಸ್ಟ್ರಿ ಇರುತ್ತೆ ಇಯರ್ಫೋನ್ಸ್ ಜೊತೆ ಅದನ್ನೆಲ್ಲ ಕೂಡ ಒಂದೇ ಸಲ ವೈಪ್ ಮಾಡ್ಬೋದು. ಸೊ ಇದು ಕ್ವಿಕ್ ಶಾರ್ಟ್ಕಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೆಳಗೆ ನೋಡಿದ್ರೆ Type-C ಸ್ಲಾಟ್. ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕಂಪನಿ ನಾನು ಕಳಿಸ್ಬೇಕಾದ್ರೆ ಇದ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಬಟ್ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಬರೀ 3000ಕ್ಕೆ Type-C ಸ್ಲಾಟ್ ಸಿಗ್ತಿದೆ ಅಂತ ಗೊತ್ತಾಗಿದ್ದು ತುಂಬ ಖುಷಿ ಆಯಿತು. ಸೊ Type-C ಸ್ಲಾಟ್ ಸಿಗ್ತಿದೆ. ಇನ್ನೊಂದು ಒಳ್ಳೆ ವಿಷಯ ಏನಂದರೆ, ನಾನು ಒಂದೇ ಕೈನಲ್ಲೇ ಈ ಕೇಸ್ನ ಕ್ಯಾಪ್ ಅಥವಾ ಲಿಡ್ ಏನಿದೆ ಓಪನ್ ಮಾಡ್ಬೋದು ಈಸಿಯಾಗಿ. ಇದು ನನಗೆ ಸ್ವಲ್ಪ ಇಷ್ಟ. ಈ ರೀತಿ ಫೀಚರ್ ಏನು ಬರುತ್ತೆ ಕೇಸ್ ಜೊತೆಗೆ, ಇದು ನಂಗೆ ಸ್ವಲ್ಪ ಇಷ್ಟ. ಸೊ ಒಂದೇ ಕೈನಲ್ಲಿ ಓಪನ್ ಮಾಡಿ ನೀವು ಇಯರ್ಫೋನ್ಸ್ನ ತೆಗಿಬೋದು. ಇನ್ನೊಂದು ಒಳ್ಳೆ ವಿಷಯ ಏನಂದ್ರೆ, ಇದು IPX4 ವಾಟರ್ ರೆಸಿಸ್ಟೆಂಟ್ ರೇಟಿಂಗ್. ಸ್ವೆಟ್ ಹಾಗೂ ವಾಟರ್ ಸ್ಪ್ಲಾಶಸ್ ಇಂದ ಯಾವುದೇ ರೀತಿ ತೊಂದರೆ ಆಗಲ್ಲ. ಬಟ್ ಓವರ್ ಆಲ್ ರೇಟಿಂಗ್ ನನ್ಗೆ ಗೊತ್ತಿರೋ ಹಾಗೆ ಇಯರ್ಫೋನ್ಸ್ಗೂ ಸೇರಿಸಿ ಕೊಟ್ಟಿದ್ದಾರೋ ಅಥವಾ ಕೊಟ್ಟಿಲ್ವೋ ಅಂತ ಗೊತ್ತಾಗ್ತಿಲ್ಲ. ಬಟ್ ಡೀಸೆಂಟ್ ರೇಟಿಂಗ್ ಅಂತ ಹೇಳಕ್ ಇಷ್ಟಪಡ್ತೇನೆ. ಸೊ ಓವರ್ ಆಲ್ ಇಯರ್ಫೋನ್ಸ್ನ ಡಿಸೈನ್ ನಂಗೆ ತುಂಬ ಇಷ್ಟ ಆಯಿತು. ಕೆಲವೊಂದು ಆ್ಯಂಗಲ್ಗಳಿಂದ ಏರ್ಪಾಡ್ಸ್ ಪ್ರೋನ ಡಿಸೈನ್ ಏನಿದೆ ಅದೇ ಡಿಸೈನ್ ಇದರಲ್ಲೂ ಕೂಡ ಕೊಟ್ಟಿದ್ದಾರೆ. ಆ್ಯಸ್ ಯೂಶುವಲ್ ಇನ್ನೊಂದೇನು ಅಂದರೆ, 2 ಇಯರ್ಫೋನ್ಸ್ ಮೇಲೂ LED ಇಂಡಿಕೇಟರ್ಸ್ ಸಿಗ್ತಿದೆ. ಇನ್ನೊಂದು ಒಳ್ಳೆ ವಿಷಯ ಏನಂದರೆ, 4 ಮೈಕ್ರೋಫೋನ್ ಸಿಗ್ತಿದೆ. ಅಂದರೆ ಒಂದು ಇಯರ್ಫೋನಲ್ಲಿ 2 ಮೈಕ್ರೋಫೋನ್ ಕೊಟ್ಟಿದ್ದಾರೆ. ಸೊ ಇದು ಫಸ್ಟ್ ಟೈಮ್ ನಾನು ಈ ಪ್ರೈಸ್ ರೇಂಜ್ನಲ್ಲಿ ಕೊಡ್ತಿರೋದು. ಈ ಕಡೆ ನೋಡಿದ್ರೆ ಇದೇನು ದೊಡ್ಡದಾಗಿ ಬಿಗ್ ಡಾಟ್ ಕಾಣಿಸ್ತಿದೆ ಅಲ್ವಾ, ಇದು ಬಂದು ಇನ್ ಇಯರ್ ಡಿಟೆಕ್ಷನ್ ಸೆನ್ಸರ್. ಇದ್ರ ಬಗ್ಗೆ ಮಾತಾಡ್ತೀನಿ, ತುಂಬಾ ಒಳ್ಳೆ ಫೀಚರ್ ಇದು. ಸೊ ಓವರ್ ಆಲ್ ಇಯರ್ಫೋನ್ಸ್ ಚೆನ್ನಾಗಿದೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಸೊ ಬನ್ನಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಣ. ಸೊ ಆಗಲೇ ಹೇಳಿದಾಗೆ ಆಲ್ಮೋಸ್ಟ್ 1 ವಾರದಿಂದ ಯೂಸ್ ಮಾಡ್ತಿದ್ದೀನಿ. ಸಾಕಷ್ಟು ವಿಷಯಗಳನ್ನ ನೋಟಿಸ್ ಮಾಡಿದ್ದೀನಿ. ಮ್ಯೂಸಿಕ್ ಪರ್ಫಾರ್ಮೆನ್ಸ್ ಕಡೆಯಿಂದ ಶುರು ಮಾಡಿದ್ರೆ, ಎಸ್ಪೆಷಲಿ ನಿಮಗೆ ಬೇಸ್ ಇಷ್ಟ ಅಂದರೆ ಖಂಡಿತವಾಗ್ಲೂ ಇದು ಒಳ್ಳೆ ಬೇಸ್ ಆಫರ್ ಮಾಡುವಂಥ ಇಯರ್ಫೋನ್. ಇದು ನಾನು ಟೆಸ್ಟ್ ಮಾಡಿದ್ದೀನಿ, ಇದರಲ್ಲಿ ಜಾಸ್ತಿ ಬೇಸ್ ಸಿಗ್ತಿದೆ. ಆಬ್ವಿಯಸ್ಲಿ ತುಂಬ ಜನ ಅದನ್ನೇ ಎಕ್ಸ್ಪೆಕ್ಟ್ ಮಾಡಿ ತೊಗೊತಾರೆ. ಸೊ ಅದನ್ನ ಟ್ವೀಕ್ ಮಾಡಿ ಜಾಸ್ತಿ ಬೇಸ್ ಕೊಡ್ತಿದ್ದಾರೆ. ಲೌಡ್ನೆಸ್ ಬಗ್ಗೆ ಮಾತಾಡಿದ್ರೆ, ನನಗೆ ಗೊತ್ತಿರೋಗೆ ನೀವು 100% ವಾಲ್ಯೂಮ್ ಇಟ್ಟು ನೀವು ಯೂಸ್ ಮಾಡೋಕ್ಕಾಗಲ್ಲ. ಅಷ್ಟೊಂದು ವಾಲ್ಯೂಮ್ ಸಿಗ್ತಿದೆ, ಅಷ್ಟೊಂದು ಲೌಡ್ನೆಸ್ ಸಿಗ್ತಿದೆ. ಬಟ್ ಏನಾಗುತ್ತೆ ಅಂದರೆ 70%ಗಿಂತ ಜಾಸ್ತಿ ವಾಲ್ಯೂಮ್ ಇಟ್ಟರೆ ತುಂಬ ಡಿಸ್ಟಾರ್ಷನ್ ಆಗುತ್ತೆ. ಡಿಸ್ಟಾರ್ಷನ್ ಅಂದರೆ ನಾಯ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಲೋ 70% ಇಟ್ ಯೂಸ್ ಮಾಡಿದ್ರೆ ಬ್ಯಾಟ್ರಿ ಲೈಫು ಚೆನ್ನಾಗಿರುತ್ತೆ, ಆಡಿಯೋ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ.
ಸೊ ಕಾಲಿಂಗ್ ಟೆಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಗ್ತಿದೆ. ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಕೆಲವೊಮ್ಮೆ ವಾಯ್ಸ್ನ ಕಂಪ್ರೆಸ್ ಮಾಡ್ತಿದೆ. ಅಂದರೆ ನಿಮಗೆ 100% ಸಿಗೋ ವಾಲ್ಯೂಮಲ್ಲಿ ಬರೀ 50 to 60% ವಾಲ್ಯೂಮ್ ಮಾತ್ರ ಸಿಗ್ತಿದೆ. ಒಂದೊಂದು ಸಲ ಹಾಗೆ ಜಾಸ್ತಿ ಕೂಡ ಆಗುತ್ತೆ. ಸೊ ಇದು ಅವಾಗವಾಗ ಫೇಸ್ ಮಾಡ್ತಿದ್ದೆ ನಾನು. ಇದು ಯಾಕೇನು ಗೊತ್ತಾಗ್ತಿಲ್ಲ. ಓವರಾಲ್ ಇಯರ್ಫೋನ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಅದೊಂದು ಕಾಲಿಂಗ್ ಕ್ವಾಲಿಟಿಯಲ್ಲಿ ಸ್ವಲ್ಪ ನನಗೇನೋ ಪ್ರಾಬ್ಲಮ್ ಆಯಿತು. ಮೋಸ್ಟ್ಲಿ ರಿವ್ಯೂ ಯೂನಿಟು ಅದರಿಂದ ಆಗಿದೆಯಾ ಅಥವಾ ಎಲ್ಲ ಇಯರ್ಫೋನ್ಸ್ನಲ್ಲೂ ಇದೇ ರೀತಿ ಆಗುತ್ತೆ ಇಲ್ವಾ ಅಂತ ಗೊತ್ತಿಲ್ಲ ನನಗೆ. ವೆಯ್ಟ್ ಮಾಡಿ ನೋಡಬೇಕು. ಸೊ ಆ್ಯಸ್ ಯೂಶುವಲ್ ಟಚ್ ಸೆನ್ಸರ್ ಕೂಡ ಇದೆ. ನೀವು ಒನ್ ಟ್ಯಾಪ್ ಮಾಡಿದ್ರೆ ಇನ್ಕ್ರೀಸ್ ಹಾಗೂ ಡಿಕ್ರೀಸ್ ಮಾಡ್ಬೋದು ವಾಲ್ಯೂಮ್ನ. ಲಾಂಗ್ ಟ್ಯಾಪ್ ಮಾಡಿಟ್ಕೊಂಡ್ರೆ ನೆಕ್ಸ್ಟ್ ಟ್ರ್ಯಾಕ್ ಕೂಡ ಹೋಗುತ್ತೆ. ಸೊ ಮಲ್ಟಿ ಟಚ್ ಸೆನ್ಸರ್ ಇದರಲ್ಲಿ ಎನೇಬಲ್ ಆಗಿದೆ. ಸೊ ಇತ್ತಂಗ ಪರ್ಫಾರ್ಮೆನ್ಸು, ಸ್ಪೆಸಿಫಿಕೇಷನ್ನು, ಬಿಲ್ಡ್ ಕ್ವಾಲಿಟಿ, ಡಿಸೈನ್ ಬಗ್ಗೆ ಮಾತಾಡಿದೆ. ಬಟ್ ಇದರಲ್ಲಿ 3 ವಿಭಿನ್ನ ಹೈಲೈಟ್ಸ್ಗಳಿದೆ. ಅದನ್ನು ಖಂಡಿತವಾಗ್ಲೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು. ಮೊದಲನೇದು ಬಂದು ಇನ್ ಇಯರ್ ಡಿಟೆಕ್ಷನ್. ಆಗಲೇ ಹೇಳಿದಾಗೆ ಇದೇನು ಮಾಡುತ್ತೆ ಅಂದರೆ, ನೀವು ಕಿವಿಯಲ್ಲಿದ್ದರೆ ಆಟೋಮೆಟಿಕ್ಕಾಗಿ ಮ್ಯೂಸಿಕ್ ಅಥವಾ ವಿಡಿಯೋ ಪ್ಲೇ ಆಗ್ತಾ ಇರುತ್ತೆ. ನೀವು ಒಂದ್ಸಲ ಕಿವಿಯಿಂದ ತೆಗೆದಿದ್ದ ಕೂಡಲೇ ಆಟೋಮೆಟಿಕ್ಕಾಗಿ ಪಾಸ್ ಆಗೋಗುತ್ತೆ. ಇದು ಒಳ್ಳೆ ಫೀಚರು. ನೀವು ವಾಪಸ್ಸು ಕಿವಿಯಲ್ಲಿ ಹಾಕಿದ ಕೂಡಲೇ ಆಟೋಮೆಟಿಕ್ಕಾಗಿ ಪ್ಲೇ ಆಗುತ್ತೆ. ಇದು ಏರ್ಪಾಡ್ಸು, ಆ್ಯಪಲ್ ಇಯರ್ಫೋನ್ಸ್ನಲ್ಲಿ ಬರ್ತಿತ್ತು. ಸೊ ಅದೇ ಫೀಚರು ಈ ಬರೀ 3,000 ರೂಪಾಯಿ ಇಯರ್ಫೋನಲ್ಲಿ ಬರ್ತಿದೆ. ಇದು ನನಗೆ ತುಂಬ ಯೂಸ್ಫುಲ್ಲು. ಇನ್ನೊಂದು ಒಳ್ಳೆ ಫೀಚರ್ ಏನು ಅಂದರೆ ಹೈಪರ್ ಸಿಂಕ್ ಅಂತಾರೆ. ಅಂದರೆ ಇದು ಬೇಸಿಕಲಿ ಆಟೋ ಸಿಂಕು. ನೀವು ಒಂದ್ಸಲ ನಿಮ್ಮ ಫೋನ್ ಜೊತೆಗೆ ಕನೆಕ್ಟ್ ಮಾಡಿ ಬಿಟ್ಬಿಡಿ. ಸೊ ನೀವು ಲಿಡ್ಡಿಂದ ಇಯರ್ಫೋನ್ ತೆಗಿಯೋದೇನು, ಜಸ್ಟ್ ಲಿಡ್ನ ಓಪನ್ ಮಾಡಿ ಆಟೋಮೆಟಿಕ್ ಆಗಿ ನಿಮ್ಮ ಫೋನ್ಗೆ ಕನೆಕ್ಟ್ ಆಗೋಗುತ್ತೆ ಬೇಗನೆ. ಸೊ ನಿಮ್ಮ ಲಿಡ್ನ ಕ್ಲೋಸ್ ಮಾಡಿ ಆಟೋಮೆಟಿಕ್ ಆಗಿ ಡಿಸ್ಕನೆಕ್ಟ್ ಆಗುತ್ತೆ. ಇನ್ನೊಂದೇನಂದ್ರೆ ಟ್ರಾನ್ಸ್ಪರೆನ್ಸಿ ಮೋಡ್ ಅಂತಾರೆ. ಸೊ 3 ಸಲ ಟ್ಯಾಪ್ ಮಾಡಿದ್ರೆ ಟ್ರಾನ್ಸ್ಪರೆನ್ಸಿ ಮೋಡ್ ಆಕ್ಟಿವೇಟ್ ಆಗೋಗುತ್ತೆ. ಸೊ ಈ ಟ್ರಾನ್ಸ್ಪರೆನ್ಸಿ ಮೋಡ್ ಏನು ಅಂದರೆ, ನೀವು ಕೆಲವೊಂದು ಸಲ ಯಾರೋ ಒಬ್ಬರ ಹತ್ರ ಮಾತಾಡಬೇಕಾದ್ರೆ ಇಯರ್ಫೋನ್ಸ್ನ ತೆಗಿಬೇಕಾಗತ್ತೆ. ಯಾಕಂದರೆ ಇದು ಇನ್ ಇಯರ್ ಟೈಪ್ ಇಯರ್ಫೋನ್ ಅಲ್ವಾ. ಸೊ ಪ್ರಾಪರಾಗಿ ಫಿಟ್ ಆಗುತ್ತೆ, ಸ್ವಲ್ಪ ಪ್ರೆಷರ್ ಕೂಡ ಇರುತ್ತೆ. ಸೊ ಹೊರಗಡೆ ಇರೋ ಶಬ್ದ ಒಂಚೂರು ಕೇಳಿಸಲ್ಲ. ಸೊ ಟ್ರಿಪಲ್ ಟ್ಯಾಪ್ ಮಾಡಿದ ಕೂಡಲೇ ಮ್ಯೂಸಿಕ್ ಅಥವಾ ವಿಡಿಯೋ ವಾಲ್ಯೂಮ್ ಏನಿದೆ ತುಂಬ ಕಡಿಮೆ ಆಗೋಗುತ್ತೆ. ಯಾರಾದರೂ ಮಾತಾಡಿದ್ರು ಕೇಳಿಸುತ್ತೆ. ಸೊ ನೀವು ಇಯರ್ಫೋನ್ ತೆಗೆದೇ ಅವ್ರ ಹತ್ರ ಮಾತಾಡ್ಬೋದು ಅಥವಾ ಹೊರಗಡೆ ಏನು ನಡೀತಿದೆ ಅಂತ ತಿಳ್ಕೊಬೋದು. ಸೊ ಇದು ಟ್ವೀಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫೀಚರ್ಗಿಂತ. ಸೊ ತುಂಬ ಸಲ ಹೆಲ್ಪ್ ಆಗುತ್ತೆ ಈ ಫೀಚರ್ ಕೂಡ. ಸೊ ಬ್ಯಾಟ್ರಿ ಲೈಫ್ ಬಗ್ಗೆ ಮಾತಾಡೋಣ, ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಬರೀ ಈ ಕೇಸ್ ಫುಲ್ ಚಾರ್ಜ್ ಮಾಡೋದಕ್ಕೆ ಇನ್ಕ್ಲೂಡಿಂಗ್ ಇಯರ್ಫೋನ್ ಹತ್ತತ್ರ 2 hours ಬೇಕಾಗುತ್ತೆ. ಇಯರ್ಫೋನ್ಸ್ನ ಬ್ಯಾಟ್ರಿ ಲೈಫ್ ಎಷ್ಟು ಬರುತ್ತೆ ಅಂದರೆ ಹತ್ತತ್ರ 4 hours ಬ್ಯಾಟ್ರಿ ಲೈಫ್ ಸಿಕ್ತು ನನಗೆ. ಕೇಸು ಎಷ್ಟು ಬ್ಯಾಟ್ರಿ ಲೈಫ್ ಕೊಡುತ್ತೆ ಅಂದರೆ ಹತ್ತತ್ರ 25 to 30 hours ಬ್ಯಾಟ್ರಿ ಲೈಫ್ ಕೊಡುತ್ತೆ ಕೇಸು. ಸೊ ನಾಯ್ಸ್, ಬರ್ಡ್ಸ್, ಪಾಪ್ನ ನನ್ನ ಫಸ್ಟ್ ಇಂಪ್ರೆಷನ್, ಅದ್ರ ಜೊತೆಗೆ ರಿವ್ಯೂ, ಅನ್ಬಾಕ್ಸಿಂಗ್ ಎಲ್ಲ ಮಾಡಿ ನಿಮ್ಮ ಮುಂದೆ ತೋರಿಸಿದ್ದೀನಿ. ಸೊ ಅಂಡರ್ 3,000ಗೆ ಇದು ಒಳ್ಳೆ ಇಯರ್ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ನಿಮಗೆ ಒಳ್ಳೆ ಮ್ಯೂಸಿಕ್ ಪರ್ಫಾರ್ಮೆನ್ಸ್ ಬೇಕು, ಕೆಲವೊಂದು ಫೀಚರ್ಸ್ ಏನು ಹೇಳಿದೆ, ಇನ್ ಇಯರ್ ಡಿಟೆಕ್ಷನ್ ಅದೆಲ್ಲ ಬೇಕು ಅಂದರೆ ಖಂಡಿತವಾಗ್ಲೂ ಇದನ್ನು ತೊಗೋಬೋದು. ಬಟ್ ಕಾಲಿಂಗ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಮೋಸ್ಟ್ಲಿ ಅದು ಏನು ಗೊತ್ತಾಗ್ತಾ ಇಲ್ಲ. ಅದನ್ನು ಬಿಟ್ಟರೆ ಓವರ್ ಆಲ್ ದಿಸ್ ಈಸ್ ಅ ಗುಡ್ ಇಯರ್ಫೋನ್. ಸೊ ಇವತ್ತಿಗಿಷ್ಟೇ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಖಂಡಿತವಾಗ್ಲೂ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ಮುಂದೆ ಇದೇ ರೀತಿ ವಿಭಿನ್ನ ರೀತಿಯ ವೀಡಿಯೋಸು, ಟೆಕ್ನಾಲಜಿ, ಗ್ಯಾಜೆಟ್ಸು, ಸ್ಮಾರ್ಟ್ಫೋನ್ಸ್ ರಿವ್ಯೂ, ಅನ್ಬಾಕ್ಸಿಂಗ್ ಮಾಡ್ತಾನೆ ಇರ್ತೀನಿ ನನ್ನ ಚಾನಲ್ನಲ್ಲಿ. ಸೊ ಅದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಮುಂದಿನ ವೀಡಿಯೋನಲ್ಲಿ ಸಿಗೋಣ. ಟೇಕ್ ಕೇರ್.